ಅನಿರೀಕ್ಷಿತ ಅತಿಥಿಗಳು ನಾನು ಮನೋಜ್ ಅಣ್ಣಯ್ಯ. ಅವಾಗಲೇ ನಮ್ಮ ದಯ ಹೇಳ್ದಂಗೆ ನಾನು ಒಬ್ಬ ನೀನಾಸಂ ವಿದ್ಯಾರ್ಥಿ. ರಂಗಭೂಮಿ ಮಾಡ್ತಾಯಿದ್ದವರು, ಅದ್ರ ಜೊತೆಗೆ ಸಿನಿಮಾ ಆಸೆ ಇರುತ್ತಲ್ಲ, ಅದ್ರ ಜೊತೆಗೆ ಆ್ಯಕ್ಟ್ ಕೂಡ ಮಾಡ್ತಾಯಿದ್ದೆ, ಸೀರಿಯಲ್ ಮಾಡ್ತಾಯಿದ್ದೆ, ಸಿನಿಮಾಗಳನ್ನೂ ಕೂಡ ಮಾಡ್ತಾಯಿದ್ದೆ. ಬಟ್ ಯಾವಾಗ ಗೊತ್ತಾಗುತ್ತಲ್ಲ ಚಾನ್ಸ್ಗಳು ಅಷ್ಟು ಈಸಿಯಾಗಿ ಸಿಗೋಲ್ಲ. ಇದು ಮಾಡಬೇಕು ಅಂತಂದಾಗ ನಮ್ಮ ಚಾನ್ಸ್ನ ನಾವೇ ಹುಟ್ಟಾಕೋಬೇಕು, ಮಾಡಬೇಕು ಅಂತಂದಾಗ ಬರೆಯೋಕ್ಕೆ ಶುರು ಮಾಡಿದ್ದು ಶಾರ್ಟ್ ಫಿಲಮ್ಸು. ಅದನ್ನ ಡೈರೆಕ್ಟ್ ಮಾಡೋಕ್ಕೆ ಶುರು ಮಾಡಿದ್ದು ಆವಾಗಲೇ. ನಾನು ಯಾವಾಗ ಶಾರ್ಟ್ ಫಿಲಮ್ಸ್ನ ಮಾಡೋಕ್ಕೆ ಶುರು ಮಾಡಿದೆ ಆವಾಗಲೇ ನನಗೆ ಎರಿಕ್ ನನಗೆ DOP ಆಗಿ, ಎಡಿಟರ್ ಆಗಿ, ನನ್ನ ಕಲರಿಸ್ಟ್ ಆಗಿ, ಜೊತೆಗೆ ನಾನು ಏನೇ ವರ್ಕ್ ಮಾಡಿದ್ರು ಅದ್ರ ಜೊತೆಗೆ ಆಲ್ಮೋಸ್ಟ್ ನನ್ನ ರೈಟ್ ಹ್ಯಾಂಡಾಗಿ ಅವನೇ ನಿಂತ್ಕೊಳ್ಳೋದು. ಅದ್ರ ಜೊತೆಗೆ ನಾನು ಮಾಡಿದ್ದು 2 ಶಾರ್ಟ್ ಫಿಲಮ್ಗೆ ಸ್ವಾಮಿನಾಥನ್ ಅವರು ಕೂಡ ಆ 2 ಶಾರ್ಟ್ ಫಿಲಮಿಂದನೂ ನನ್ನ ಜೊತೆ ನಿಂತಿದ್ದವರು. ಅವ್ರು ನನಗೆ ಇನ್ನೊಂದು ಥರ ಬಲ. ಮೇಜರು ನನಗೆ ಇವರಿಬ್ಬರು ನನ್ನ 2 ಶಾರ್ಟ್ ಫಿಲಮಿಂದ ಈಗ ಸಿನಿಮಾವರೆಗೂ ಜೊತೆ ಕಂಟಿನ್ಯೂ ಆಗಿರೋದು. ಆ್ಯಂಡ್ ಇವಾಗಲೂ ಕೂಡ ಅವ್ರ ವರ್ಕ್ಗಳೇ ಈ ಸಿನಿಮಾನ ತುಂಬ ಅದ್ಭುತವಾಗಿ ನಿಲ್ಲಿಸಿರೋದು. ಅದಕ್ಕೆ ನಾನು ಎರಿಕ್ಗಾಗಲಿ ಸ್ವಾಮಿನಾಥನ್ ಅವ್ರಿಗೆ ತುಂಬ ಥ್ಯಾಂಕ್ಸ್ ಹೇಳ್ತೀನಿ. ನಾನು ಹೇಳ್ದಾಗೇ ನನ್ನ ಶಾರ್ಟ್ ಫಿಲಮ್ಮು ಎವ್ರಿಥಿಂಗ್ ಈಸ್ ಪಾಸಿಬಲ್ ಅಂತ ದಿಯಾ ಖುಷಿ ರವಿ ಅವ್ರಿಗೆ ಮತ್ತು MK ಮಠ ಅವ್ರನ್ನ ಕಾಸ್ಟ್ ಮಾಡಿದ್ದಂಥ ಶಾರ್ಟ್ ಫಿಲಮ್ 1964 ಬ್ಯಾಕ್ ಡ್ರಾಪಲ್ಲಿ ಅದೊಂದು ಶಾರ್ಟ್ ಫಿಲಮ್ನ ಮಾಡಿದ್ದು. ಆ ಶಾರ್ಟ್ ಫಿಲಮ್ನ ನೋಡಿನೇ ವಿನೋದ್ ಸರ್ರು ಈ ಟೀಮ್ಗೆ ಒಂದು ಪೊಟೆನ್ಷಿಯಲ್ ಇದೆ, ಇವ್ರು ಚೆನ್ನಾಗಿ ಕೆಲಸ ಮಾಡ್ತಾರೆ ಅಂತ ಹೇಳಿ ನಮ್ಮ ಟೀಮ್ಗೆ ಸಪೋರ್ಟ್ ಮಾಡಿ ಪ್ರೊಡ್ಯೂಸ್ ಮಾಡಿದ್ದು. ಆ್ಯಂಡ್ ಥ್ಯಾಂಕ್ ಯು ಸೋ ಮಚ್ ಸರ್, ನೀವು ನಿಂತಿದ್ದು. ಕೆಲವು ಡೈರೆಕ್ಟರ್ಗಳೆಲ್ಲ ಹೇಳ್ತಿರ್ತಾರಲ್ಲ, ನಮಗೆ ಇನ್ನೂ ಅದು ಕೊಡಬೇಕಿತ್ತು, ಇದು ಮಾಡಬೇಕಿತ್ತು, ಅದು ಇದು ಅಂತ. ವಿನೋದ್ ಸರ್ ಯಾವತ್ತೂ ಇವತ್ತು ಇಲ್ಲಿ ನಿಂತು ಮಾತಾಡ್ತಿರೋವರೆಗೂ ಇದಕ್ಕೆ ನಾನು ಕೊಡಲ್ಲ, ಇದನ್ನು ಮಾಡಲ್ಲ ಅಂತ ಹೇಳೇ ಇಲ್ಲ. ನಿಮ್ಗೆ ಅದು ಏನು ರಿಕ್ವೈರ್ಮೆಂಟ್ ಇದೆ ಅದನ್ನು ಮಾಡಿ ನಾನು ಇರ್ತೀನಿ ಅಂತಲೇ ಹೇಳಿದ್ದು. ಡೇಟ್ ಅನೌನ್ಸ್ ಮಾಡೋದ್ರಿಂದ ಹಿಡಿದು ಪ್ರತಿಯೊಂದು ಅಷ್ಟೇ. ಅವ್ರು ಹೇಳಿದ್ದು ನಾನು ಹೆಂಗೆ ತರ್ತೀನಿ, ಹೆಂಗೆ ಬಿಡ್ತೀನಿ, ನೀವು ತಲೆ ಕೆಡಿಸ್ಕೋಬೇಡಿ, ಸಿನಿಮಾ ತುಂಬ ಚೆನ್ನಾಗಿ ಬಂದಿದೆ, ಅದನ್ನು ತೊಗೊಂಡು ಹೋಗಬೇಕು ಅಂತ. ಅದಕ್ಕೆ ಥ್ಯಾಂಕ್ ಯು ಸೋ ಮಚ್ ಸರ್, ಥ್ಯಾಂಕ್ ಯು. ನೀವು ಮೊದಲಿಂದನೂ ನಿಂತಿದ್ದಕ್ಕೆ. ಅವರು ಯಾವ ಬಜೆಟ್ ಇಟ್ಕೊಂಡು ಬಂದರು, ಯಾವ ಇದರಲ್ಲಿದ್ದರು, ನಾವು ಅವ್ರನ್ನ ಅರ್ಥ ಮಾಡಿಕೊಂಡು, ಅವರು ನಮ್ಮನ್ನು ಅರ್ಥ ಮಾಡಿಕೊಂಡ್ರು. ಅವ್ರು ಏನು ಬಜೆಟ್ ಹೇಳಿದರು ಅದೇ ಬಜೆಟಲ್ಲಿ ಸಿನಿಮಾ ಮುಗಿಸ್ಕೊಟ್ಟು ಅವರು ಖುಷಿಯಾದರು, ನಾವು ಖುಷಿಯಾಗಿದ್ದೀವಿ. ಅವ್ರು ಏನು ಪ್ರಾಮಿಸ್ ಮಾಡಿದ್ರು, ನಾನು ಸಿನಿಮಾನ ಇನ್ನೂ ಚೆನ್ನಾಗಿ ತೊಗೊಂಡೋಗಿ ನಾನು ರಿಲೀಸಿಗೆ ಮಾಡ್ತೀನಿ ಅಂತ ಅದೇ ಕೆಲಸದಲ್ಲಿ ಮಾಡ್ತಾಯಿದ್ದಾರೆ. ಆ್ಯಂಡ್ ಇವತ್ತಿಂದ ಅದು ಶುರು ಆಗ್ತಾಯಿದೆ. ನಾವು ಒಟ್ಟಿಗೆ ಒಂದೇ ಸರಿ ಟ್ರೈಲರ್ ತೊಗೊಂಡು ಮಾಧ್ಯಮದವ್ರ ಮುಂದೆ ಬರಬೇಕು, ನಿಮ್ಗಳ ಜೊತೆ ಮುಂದೆ ಬಂದು ನಿಮಗೆ ತೋರಿಸ್ಬೇಕು ಅಂತ ಅಂದ್ಕೊಂಡಿದ್ದು. ಆದರೆ ಕೆಲವು ಡಿಸ್ಕಷನ್ಸು ಟೀಮಲ್ಲಿ ಇದೆಲ್ಲ ಮಾಡಿ, ಇಲ್ಲ ಹೆಂಗಿದ್ರು ಸಾಂಗ್ಸ್ ಇದೆ, ಆ ಸಾಂಗ್ಸ್ ಇಟ್ಕೊಂಡು ಒಂದು ಸರಿ ಒಂದು ಪರಿಚಯ ಆಗೋಗಲಿ, ನಾವಿನ್ನೂ ಯಾರ ಮುಂದೆನೂ ಹೋಗಿಲ್ಲ ಅಂತ ಹೇಳಿ ಇದನ್ನು ಇವತ್ತು ಪ್ರೆಸ್ ಮೀಟ್ ಮಾಡ್ತಾ ಇರೋದು. ಇನ್ನು ಅನಿರೀಕ್ಷಿತ ಅತಿಥಿಗಳ ಬಗ್ಗೆ ಹೇಳ್ತೀನಿ. ಅನಿರೀಕ್ಷಿತ ಅತಿಥಿಗಳು ಒಂದು ಕ್ರೈಮ್ ಥ್ರಿಲ್ಲರ್ ಸಿನಿಮಾ. ಒಂದು ಗೆಸ್ಟ್ ಹೌಸ್, ಆ ಗೆಸ್ಟ್ ಹೌಸ್ಗೆ ಅನಿರೀಕ್ಷಿತವಾಗಿ ಭೇಟಿ ಕೊಡುವಂಥ ಅತಿಥಿಗಳು, ಆ ಒಂದು ದಿನ ಅವ್ರ ಲೈಫಲ್ಲಿ ಆಗುವಂಥ ಬದಲಾವಣೆಗಳು, ಅದ್ರ ಜೊತೆಗೆ ಒಂದಷ್ಟು ಎಮೋಷನ್ಸ್, ಸಸ್ಪೆನ್ಸ್, ಥ್ರಿಲ್ಲರ್, ಒಂದಷ್ಟು ಹ್ಯೂಮರ್, ಜೊತೆಗೆ ಸೋಷಿಯಲ್ ಇಶ್ಯೂ, ಇದಿಷ್ಟನ್ನು ಬ್ಲೆಂಡ್ ಮಾಡಿ ಒಂದು ನಾನ್ ಲೀನಿಯರಲ್ಲಿ ಹೇಳಿರುವಂಥ ಕತೆ, ಸ್ಕ್ರೀನ್ ಪ್ಲೇ. ಅನಿರೀಕ್ಷಿತ ಅತಿಥಿಗಳು 18ಕ್ಕೆ ರಿಲೀಸ್ ಆಗುತ್ತೆ. ನಿಮ್ಮೆಲ್ಲ ಪ್ರೋತ್ಸಾಹ ಇರಲಿ. ಆ್ಯಂಡ್ ನನ್ನೆಲ್ಲ ಆರ್ಟಿಸ್ಟ್ಗೆ, ಆಲ್ಮೋಸ್ಟ್ ಎಲ್ಲರೂ ಹೇಳಿದ್ದಾರೆ, ಎಲ್ಲ ಆರ್ಟಿಸ್ಟ್ಗೆ ಥ್ಯಾಂಕ್ ಯು ಸೋ ಮಚ್. ಬ್ರದರ್ ದಯಾ, ದೈವಿಕ್, ದತ್ತ ಗೌಡ್ರೆ, ನನ್ನ ಸಂಪ್ರತಿ ಮೇಡಮ್, ಹರಿತಾ ಮೇಡಮ್, ಥ್ಯಾಂಕ್ ಯು ಸೋ ಮಚ್. ಯಾಕಂದರೆ ನಾನು ಪ್ರತಿ ಸರಿ ಏನು ಹೇಳಿದ್ರು ಅದನ್ನು ತಗೊಂಡು ಹೀಗೆ ಮಾಡ್ತೀವಿ, ಅಷ್ಟೇ ಕಷ್ಟಪಡ್ತೀವಿ, ಅಷ್ಟೇ ಇದು ಅಂತ ಹೇಳಿ ನನಗೆ 6 ಜನ 7 ಜನ ಏನು ಮುಖ್ಯ ಪಾತ್ರದಲ್ಲಿದ್ದರು ಅಷ್ಟೇ ಎಫರ್ಟ್ ಹಾಕಿ ಮಾಡಿದ್ರು. ಇಡೀ ತಂಡ 25 ದಿನ ಬೇಲೂರಲ್ಲಿದ್ದು ಇಡೀ ಸಿನಿಮಾನ 25 ದಿನದಲ್ಲಿ ಮುಗಿಸ್ಬೇಕು ಅಂತೇಳಿ 25 ದಿನದಲ್ಲೇ ಮುಗಿಸ್ಕೊಂಡು ಬಂದಿರೋದು. ಬಂದು ಇಷ್ಟಿಂತ ಟೈಮಲ್ಲಿ ಹಿಂಗೆ ರೆಡಿ ಮಾಡ್ತೀವಿ, ಇಷ್ಟಿಷ್ಟ ಆಗುತ್ತೆ, ಈ ಟೈಮಿಗೆ ಹೋಗ್ತೀವಿ, ಹಿಂಗೆ ಸೆಪ್ಟೆಂಬರ್ಗೆ ಬರ್ತೀವಿ, ಇದೇ ಆಗುತ್ತೆ ಅನ್ನೋ ಪ್ಲ್ಯಾನಲ್ಲೇ ಇದ್ದು ಅದೇ ರೀತಿ ಎಲ್ಲನೂ ಅಂದ್ಕೊಂಡಂಗೆ ಅದೇ ಪ್ಲ್ಯಾನಲ್ಲೇ ಆಗಿದೆ. ಒಂದು ನಮಗೆ ಇದಾಗಿದ್ದು CBFC ಅಂದರೆ ಏನು ದೊಡ್ಡ ಪ್ರಾಬ್ಲಮ್ ಏನಾಗಿಲ್ಲ ನಮಗೆ. ಆ್ಯಂಡ್ ಸಿನಿಮಾದಲ್ಲಿ ಕೆಲವು ನೈಜ ಘಟನೆಗಳನ್ನ ಹೇಳಬೇಕಾದ್ರೆ, ಕೆಲವು ರಿಯಾಲಿಟಿಗಳನ್ನ ಹಾಗೆ ತೋರಿಸ್ಬೇಕಾದ್ರೆ ಡೆಫಿನೆಟ್ಲಿ ನಾವು ಫಸ್ಟ್ ಟೈಮ್ ಫಿಲ್ಮ್ ಮೇಕರ್ಸ್ ಆಗಿರೋದ್ರಿಂದ ಒಂದು ಸ್ವಲ್ಪ ಜೋಶ್ ಇರುತ್ತಲ್ಲ, ಒಂದಷ್ಟು ರಿಯಾಲಿಟಿನ ಹಂಗೆ ಇಟ್ಬಿಡೋಣ, ಹಂಗೆ ಹಿಂಗೆ ಅಂತೆಲ್ಲ ಇಟ್ಟಿರ್ತೀವಿ. ಅದಕ್ಕೊಂಚೂರು ಕತ್ರೆ ಹಾಕಿಸಿ A ಸರ್ಟಿಫಿಕೇಟ್ ಕೊಟ್ಟಿದ್ದಾರೆ. ಆ್ಯಂಡ್ ಅಷ್ಟೇ ಚೆನ್ನಾಗಿ ಹೊಗಳಿದ್ದಾರೆ ಕೂಡ. ತುಂಬ ಒಳ್ಳೆ ವಿಷಯನ ಟಚ್ ಮಾಡಿದ್ದಾರೆ. ಅಟ್ ಪ್ರೆಸೆಂಟ್ ಏನು ನಡೀತಿದೆ ಸಮಾಜದಲ್ಲಿ ಅದನ್ನು ಎತ್ತಿ ಹಿಡಿತಾ ಇದ್ದೀರಾ, ಚೆನ್ನಾಗಿದೆ. ಇದ್ರ ಜೊತೆ ಒಂದಷ್ಟು ಬೇಡ ಆ ಕತ್ರಿಗಳನ್ನ ಹಾಕೋಣ, ಅದಾದರೂ ಇನ್ನೂ ತುಂಬ ಚೆನ್ನಾಗಾಗುತ್ತೆ ಅಂತ. ಸ್ಟಾರ್ಟಿಂಗ್ ಸ್ವಲ್ಪ ಬೇಜಾರಾಯಿತು, ಏನು ಇದೆಲ್ಲ ಹಾಕ್ಸ್ಬಿಟ್ರಲ್ಲ ಅಂತ. ಬಟ್ ಯಾವಾಗ ಅವರು ಅದಕ್ಕೆಲ್ಲ ಕತ್ರಿ ಹಾಕಿಸಿ
ನಾವು ಫೈನಲ್ ಸಿನಿಮಾನ ಕೊಟ್ಟ ಮೇಲೆ ನಾವು ಮತ್ತೆ ನೋಡಿದ್ಮೇಲೆ ಅನ್ನಿಸ್ತು ಇಲ್ಲ ಅವ್ರು ಆ್ಯಕ್ಚುಲಿ ತುಂಬ ಒಳ್ಳೆ ಕೆಲಸ ಮಾಡಿದ್ದಾರೆ, ಇವಾಗ ಸಿನಿಮಾ ಇನ್ನೂ ಚೆನ್ನಾಗಾಗುತ್ತೆ ಅಂತ. ಸೊ ಅದು ಆ್ಯಂಡ್ ಇವತ್ತಿನ ಸ್ಟೇಜ್ ಏನು ನಾವು ಸಾಂಗ್ ರಿಲೀಸ್ ಅಂತ ಹೇಳ್ತಾ ಇದ್ದೀವಿ, ಎಲ್ರಿಗೂ ಆಸೆ ಇರುತ್ತಲ್ಲ, ಜಗ್ಗಿಯವ್ರು ಹೇಳಿದಾಗೆ ಯಾವಾಗಲೇ ಈಗ ನಮಗೂ ಆಸೆ ಇರುತ್ತೆ ನಮ್ಮ ಸಿನಿಮಾದ ಒಂದು ಸಾಂಗ್ ತುಂಬ ಯಾವುದಾದ್ರು ಒಂದು ಆ ಲವ್ ಟ್ರ್ಯಾಕ್ ಚೆನ್ನಾಗಿ ಕಚ್ಕೋಬೇಕು ಆಗಬೇಕು ಅಂತ. ಆ್ಯಂಡ್ ಆವಾಗ ಸ್ವಾಮಿಯವ್ರಿಗೆ ಈ ಥರ ಒಂದು ಲವ್ ಟ್ರ್ಯಾಕ್ ಮಾಡಬೇಕು ಅಂತೇಳಿ ಒಂದು 2 days ಇಬ್ಬರು ಜೊತೇಲಿ ಕೂತ್ಕೊಂಡು ಅಲ್ಲೇ ಬರ್ಕೊಂಡು ಅವ್ರು ಅಲ್ಲೇ ಕ್ರಿಯೇಟ್ ಮಾಡ್ತಾನೇ ಇದ್ದರು. ಅವ್ರು ಮಾಡ್ತಾ ನಾವು ಬರೀತಾನೇ ಇದ್ದು. ಆಗ ಯಾರನ್ನ ಇದು ಮಾಡೋದು ಅಂದಾಗ ರಜತ್ ಅವ್ರನ್ನ ನನಗೆ ಸ್ವಾಮಿಯವರೇ ಸಜೆಸ್ಟ್ ಮಾಡಿದ್ದು. ರಜತ್ ಅವ್ರು ಇದಕ್ಕೆ ತುಂಬ ಚೆನ್ನಾಗಿ ಸೂಟ್ ಆಗ್ತಾರೆ ನೋಡಿ, ಇದು ಅವ್ರನ್ನ ಆಡ್ಸೋಣ ಅಂತ. ಹರ್ಷಿಕ್ ಅವ್ರನ್ನ ವಿವೇಕ್ ಸಿಂಗ್ ಅವರು ಸಜೆಸ್ಟ್ ಮಾಡಿದ್ರು ಹಿಂಗಿರ್ತಾರೆ ಅಂತ. ಅದಾದಮೇಲೆ ಗೊತ್ತಾದಮೇಲೆ ಆಡಿಸಿದ್ದು. ಆ್ಯಂಡ್ ಇವತ್ತಿಗೂ ಡೈಲಿ ಕೇಳ್ತೀವಿ, ಅಷ್ಟೇ ಖುಷಿ ಆಗುತ್ತೆ. ಥ್ಯಾಂಕ್ ಯು. ಆ್ಯಂಡ್ ನೀವು ಹೇಳ್ದಂಗೆ ಈ ಟೀಮ್ ಜೊತೆ ಮತ್ತೆ ಕೆಲಸ ಮಾಡಬೇಕು ಅಂತೀರ. ಆ್ಯಂಡ್ ನಮ್ಗೆ ಅನಿಸ್ತಾ ಇರುತ್ತೆ ಮತ್ತೆ ನಿಮ್ಗಳ ಜೊತೆ ನಮ್ಮ ಮುಂದಿನ ಸಿನಿಮಾಗಳಲ್ಲೂ ನಿಮ್ಮ ಜೊತೆ ಕೆಲಸ ಮಾಡ್ತಾ ಇರಬೇಕು ಅಂತ. ಆ್ಯಂಡ್ ಸಿರಿ ಅವ್ರು ಹೇಳ್ದಂಗೆ ಸಿರಿ ಅವರು ನನ್ನ ಹಿಂದಿನ ಶಾರ್ಟ್ ಫಿಲಮಲ್ಲಿ ಕೂಡ ಹಾಡಾಡಿದರು. ಇಲ್ಲೂ ಕೂಡ ನಾನು ಹೇಳಿದ್ನಲ್ಲ, ನನ್ನ ಶಾರ್ಟ್ ಫಿಲಮಿಂದ ಯಾವ್ಯಾರು ಜೊತೆಯಾಗಿ ಬಂದಿದ್ದಾರೆ ಅವ್ರು ಇವತ್ತು ನನ್ನ ಸಿನಿಮಾಗೂ ಜೊತೆಯಾಗಿ ಬಂದಿದ್ದಾರೆ, ಜೊತೆಯಾಗಿ ನಿಂತಿದ್ದಾರೆ. ಇಲ್ಲಿಂದ ಮುಂದಕ್ಕೂ ಇನ್ನೂ ಜೊತೆಯಾಗಿ ಹೋಗ್ತೀವಿ. ಥ್ಯಾಂಕ್ ಯು ಸಿರಿ ಅವರೇ. ಸರ್ ಅವಾಗಲೇ ಕೇಳಿದ್ರಿ ಅವರು ಬರೀ ಒಂದು ಇಂಗ್ಲೀಷ್ ಸಾಂಗು ಇದು, ಅವರು ಕರ್ನಾಟಕ ಇದರಲ್ಲಿ ಯಾಕೆ ಇದಿಲ್ಲ ಅಂತ. ಸಿನಿಮಾಗೆ ಒಂದು ಕ್ಲೋಜರ್ ಸಾಂಗ್ ಇದೆ, ಕ್ಲೈಮ್ಯಾಕ್ಸ್ ಸಾಂಗ್ ಅಂತ ಹೇಳಲ್ಲ, ಅದೊಂದು ಸಿನಿಮಾಗೆ ಕ್ಲೋಜರ್ ಆಗುತ್ತೆ ಸಾಂಗು. ಆ ಸಾಂಗು ಅದ್ಭುತವಾಗಿ ಆಡಿದ್ದಾರೆ. ಒಂದು 5.5-6 ನಿಮಿಷದ ಗಂಟ ಸಾಂಗ್ ಅದು. ಆ ಸಾಂಗ್ನ ತುಂಬ ಚೆನ್ನಾಗಿ ಆಡಿದ್ದಾರೆ. ಸಿನಿಮಾ ಓಪನ್ ಆಗೋದು ಈ ಪಾಪ್ ಸಾಂಗಿಂದ, ಮುಗಿಯೋದು ಆ ಕ್ಲೋಜರ್ ಸಾಂಗಿಂದ. ಆ್ಯಂಡ್ ಕೇಳಿದಾಗ ಅನಿಸುತ್ತೆ ಆ ಮೊದಲನೇ ಪಾಪ್ ಸಾಂಗ್ ಆಡಿರೋರೇ ಈ ಕ್ಲೋಜರ್ ಸಾಂಗ್ ಆಡಿದಾರ ಅಂತ, ಅಷ್ಟು ಡಿಫ್ರೆಂಟಾಗಿ ಆಡಿದ್ದಾರೆ. ಒಟ್ಟು 4 ಸಾಂಗ್ಸ್ ಸರ್. ಒಂದು ಪಾಪ್ ಸಾಂಗ್ ಇಂಗ್ಲೀಷಲ್ಲಿ ಓಪನ್ ಆಗುತ್ತೆ, ಸಿನಿಮಾದಲ್ಲಿ 1.5-2 ನಿಮಿಷ ಬರುತ್ತೆ ಇಲ್ಲಿ ಫುಲ್ ಸಾಂಗ್ ಇದ್ರೂ. ಇನ್ನೊಂದು ರಾಕ್ ಸಾಂಗು, ಅದನ್ನ ಏನು ಕಾರ್ತಿಕ್ ಚನೋಜಿರಾವ್ ಅವರು ಆಡಿರೋದು. ಅದು ಕಂಪ್ಲೀಟ್ಲಿ 80s ಸ್ಟೈಲಲ್ಲಿ ಇರುವಂಥ ಒಂದು ರಾಕ್ ಸಾಂಗು. ಅದು ಕೂಡ ಕತೆಗೆ ಸಂಬಂಧಪಟ್ಟಂಗೆ ಅಲ್ಲೂ ಕೂಡ 1.5-2 ನಿಮಿಷ ಬರುತ್ತಷ್ಟೇ. ಬಟ್ ಫುಲ್ ಸಾಂಗ್ ರೆಡಿ ಮಾಡಿದ್ದೀವಿ, ಅದನ್ನ ರಿಲೀಸ್ ಮಾಡ್ತೀವಿ. ಅದು ಬಿಟ್ಟು ಒಂದು ನೀ ಬಂದಗಳಿಗೆ ಇನ್ನೊಂದು ಲಾಸ್ಟ್ ಕ್ಲೋಜರ್ ಸಾಂಗ್ ಇದೆ, ಉಸಿರೇ ತುಸು ತಾಳು ಅಂತ. ಅದನ್ನು ತ್ರಿಲೋಕ್ ತ್ರಿವಿಕ್ರಮ್ ಅವರು ಪೆನ್ ಮಾಡಿದ್ದಾರೆ, ತುಂಬ ಚೆನ್ನಾಗಿ ಬರೆದಿದ್ದಾರೆ. ಆ್ಯಂಡ್ ಇಡೀ ಸಿನಿಮಾಗೆ ಅದನ್ನು ಯಾವ ರೀತಿ ಕ್ಲೋಜರ್ ಕೊಡಬೇಕು ಅದನ್ನು ಅರ್ಥ ಮಾಡಿಕೊಂಡು ತುಂಬ ಚೆನ್ನಾಗಿ ಕ್ಲೋಜರ್ ಸಾಂಗ್ನ ಕೊಟ್ಟಿದ್ದಾರೆ ತ್ರಿಲೋಕ್ ಅವರು. ಅವ್ರಿಗೂ ಕೂಡ ಥ್ಯಾಂಕ್ಸ್ ಹೇಳೋಕ್ಕೆ ಇಷ್ಟಪಡ್ತೀನಿ. ನಾನು ಹೇಳಿದ್ನಲ್ಲ ಅಷ್ಟೇ, ಇನ್ನೇನಿಲ್ಲ. ಸರ್ ನೀ ಬಂದಗಳಿಗೆ ನಾನು ಬರೆದಿದ್ದು, ಆ್ಯಂಡ್ ಪಾಪ್ ಸಾಂಗ್ ಮತ್ತು ರಾಕ್ ಸಾಂಗ್ನ ನಾನು ಸ್ವಾಮಿ ಅವರಿಬ್ಬರು ಸೇರಿ ಬರೆದಿದ್ದು, ಮತ್ತು ಲಾಸ್ಟ್ ಕ್ಲೋಜರ್ ಸಾಂಗ್ನ ತ್ರಿಲೋಕ್ ತ್ರಿವಿಕ್ರಮ್ ಅವ್ರು ಬರೆದಿದ್ದು ಸರ್. ಥ್ಯಾಂಕ್ ಯು ಸೋ ಮಚ್ ಸರ್, ಎಲ್ರಿಗೂ ಥ್ಯಾಂಕ್ ಯು. ಆ್ಯಂಡ್ ನಮ್ಮ ಫ್ರೆಂಡ್ಸ್ ಎಲ್ಲ ಇದ್ದಾರೆ, ತುಂಬ ಬ್ಯಾಕ್ ಎಂಡಲ್ಲಿ ಸಪೋರ್ಟ್ ಮಾಡ್ತಿರೋರು. ಚಂದ್ರಕೀರ್ತಿ ಅವರು ಮತ್ತು ಗೆಂಡಾ ರಾಘವ್ ಅವರು, ನಿತಿನ್ ಅವರು, ಕಾರ್ತಿಕ್ ಅವರೆಲ್ಲ ಬಂದಿದ್ದಾರೆ. ಥ್ಯಾಂಕ್ ಯು ಸೋ ಮಚ್. ವಿನೋದ್ ಎಲ್ಲ ಬಂದಿದ್ದಾರೆ. ಥ್ಯಾಂಕ್ ಯು ಸೋ ಮಚ್. ಥ್ಯಾಂಕ್ ಯು, ನಿಮ್ಮ ಪೇಷನ್ಸ್ಗೂ ಥ್ಯಾಂಕ್ ಯು. ಬಟ್ ನಾವು ಮತ್ತೆ ನಿಮಗೆ ಟ್ರೈಲರ್ ಜೊತೆ ಬರ್ತೀವಿ ಇನ್ನೇನು ಅತಿ ಶೀಘ್ರದಲ್ಲಿ. ಸೊ ಅಲ್ಲಿ ಸಿಗೋಣ, ಅಲ್ಲಿ ಇನ್ನೂ ಜಾಸ್ತಿ ಮಾತಾಡೋದಿರುತ್ತೆ, ಅಲ್ಲಿ ಮಾತಾಡೋಣ. ಇವತ್ತಿಗೆ ಏನಾಗಬೇಕಿತ್ತು ಆಗಿದೆ. ಇನ್ನೇನಾದರೂ ಇದ್ರೆ ಕೇಳಿ, ಅಷ್ಟೇ, ಏನಿಲ್ಲ.